ಸರಿ ಸರಿ, ನೀವ್ ಒಳಗ್ ಬನ್ನಿ. ಸರಿ ಅದಕ್ಕೆ ಬಾ. ಗುಡ್ ಶಾಟ್. ಏ ಹಾಸಿನಿ, ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು ಅಂತ ಗೊತ್ತಾಗಲ್ವಾ? ಯಾರ ದೃಷ್ಟಿ ಬಿದ್ದಿದೆ ಅಂತ ಆ ಕುಂಬಳಕಾಯಿಗೆ ಚೆನ್ನಾಗಿ ಗೊತ್ತಾಗಿದೆ ತಿಲೋತ್ತಮ ಅತ್ತೆ. ಏ ಹಾಸ್ ಅಂದ್ರೆ ನಂದು ಜಾಸ್ಮಿನ್ದು ದೃಷ್ಟಿ ಕಣ್ಣು ಅಂತನಾ? ದೃಷ್ಟಿ ಕಣ್ಣಲ್ಲ, ನಿಮಗೆ ಹೊಟ್ಟೆ ಕಿಚ್ಚು. ನಿನಗೆ ಇರೋದು ಹೊಟ್ಟೆ ಕಿಚ್ಚು. ಅಮ್ಮ, ನೀವು ನನಗೆ ಕಾಣಿಸ್ತಾ ಇದ್ರು, ನೈನಿ ಕಣ್ಣಿಗೆ ಮಾತ್ರ ಕಾಣಿಸ್ತಿದ್ದೀರಲ್ಲ. ನೀವು ನನ್ನ ಜೊತೆ ಇಲ್ದಿದ್ರು ನೈನಿ ಜೊತೆ ಹೆಜ್ಜೆಗೂ ಜೊತೆಗಿರ್ತಿದ್ದೀರಲ್ವಾ ಅಮ್ಮ. ಆಗಲೇ ನಾನು ಕೂಡ ಆಫೀಸಲ್ಲಿ ನೋಡಿದೆ, ನೈನಿಲಿ ನಾನು ನಿಮ್ಮನ್ನೇ ನೋಡಿದೆ ಅಮ್ಮ, ನಿಮ್ಮನ್ನೇ ನೋಡಿದೆ. How can you judge a person ಥ್ರೂ ಕಮ್ಯುನಿಕೇಶನ್ ಸ್ಕಿಲ್ಸ್? ನಿಮ್ಮ ಮಾತುಗಳು ನನಗೆ ಗೊತ್ತಮ್ಮ, ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯದಲ್ಲಿ ನನಗೆ ತುಂಬ ಸಂತೋಷ ಆಗ್ತಿದೆ ಅಮ್ಮ. ನೀವು ನನಗೆ ದೂರ ಆಗಿದ್ದೀರಾ ಅಂತ ನಾನು ತುಂಬ ಫೀಲ್ ಮಾಡ್ಕೋತಿದ್ದೆ ಅಮ್ಮ. ನಿಮ್ಮ ಪ್ರೀತಿ ಇಲ್ಲ ಅಂತ, ನಿಮ್ಮ ಜೊತೆ ಸಮಯ ಕಳೆಯೋಕ್ಕಾಗಲಿಲ್ಲ ಅಂತ ಪ್ರತಿ ಕ್ಷಣ ನನ್ನಲ್ಲಿ ನಾನು ಕುಸಿದೋಗ್ತಿದ್ದೆ. ಆದರೆ ಈಗ ಆ ನೋವು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿದೆಯಮ್ಮ. ಯಾಕಂದ್ರೆ ನೀವು ನೈನಿ ಜೊತೆ ಪ್ರತಿ ವಿಷಯನ ಹಂಚ್ಕೋತಿದ್ದೀರಾ. ನೈನಿಗೆ ಹತ್ರ ಇದ್ದು ಗೈಡ್ ಮಾಡ್ತಿದ್ದೀರಾ. ಅವಳು ಗೆಲ್ಲೋ ಹಾಗೆ ಹೆಜ್ಜೆಗೂ ನೀವು ಬೆನ್ನೆಲುಬಾಗಿರ್ತೀರಾ. ಇವಾಗ ನಮ್ಮ ಕಂಪನಿ ರನ್ ಮಾಡೋದಕ್ಕೆ ನಿಮ್ಮ ಪಾತ್ರನೂ ಇದೆ ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡಿದ್ರಿ. ಆ ವಿಷಯ ನನಗೆ ಗೊತ್ತಾದ್ಮೇಲೆ ನನಗೆ ಸಂತೋಷ ಅಂತೂ ಇನ್ನು 2 ಪಟ್ಟಾಗೋಯ್ತು ಅಮ್ಮ. ವಿಶಾಲ್ ಯಾಕೆ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಾನೆ? ಅವನಿಗೇನಾದ್ರೂ ಹುಚ್ಚಿಡ್ದಿದ್ಯಾ? ನೀವು ನಮ್ಮ ಹತ್ರನೇ ಇದ್ದೀರಾ ಅನ್ನೋ ಫೀಲಿಂಗ್ ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ನಾನು ನಿಮ್ಮನ್ನು ನೋಡೋಕ್ಕಾಗದೇ ಇದ್ರು ನೀವಿಲ್ಲೇ ಇದ್ದೀರಾ ಅನ್ನೋ ನಂಬಿಕೆ ಮಾತ್ರ ತುಂಬ ಸಂತೋಷ ಕೊಡ್ತಿದೆ ಅಮ್ಮ. ಸಾಕಮ್ಮ, ನನಗೆ ಇದು ಸಾಕು. ನೀವು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಷ್ಟೇ. ಆ ನಂಬಿಕೆ ನನಗಿದೆಯಮ್ಮ. ಆ ನೈನಿ ನೋಡಿದ್ರೆ ಗಾಯತ್ರಿ ದೇವಿ ಆಂಟಿ ಜೊತೆ ಮಾತಾಡ್ತೀನಿ ಅಂತಾಳೆ. ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಈ ವಿಶಾಲ್ ನೋಡಿದ್ರೆ ಫೋಟೋ ಜೊತೆ ಮಾತಾಡ್ತಿದ್ದಾನೆ. ಇವರಿಬ್ಬರಿಗೂ ನಿಜವಾಗ್ಲೂ ದೇವ್ರು ದೆವ್ವಗಳು ಕಾಣಿಸ್ತಾರಾ, ಇಲ್ಲಾಂದ್ರೆ ಕಾಣೋ ಥರ ನಾಟಕ ಮಾಡ್ತಿದಾರ? ಅಷ್ಟಕ್ಕೂ ಈ ಮನೇಲಿ ಏನು ನಡೀತಾ ಇದೆ ಅರ್ಥನೇ ಆಗ್ತಾ ಇಲ್ಲ. ಅವತ್ತು ಗಾಯತ್ರಿ ದೇವಿ ಆಂಟಿನ ನನ್ನ ಫೋನಲ್ಲಿ ನೋಡ್ದೆ ಅಲ್ಲ, ಅಂದ್ರೆ ನಿಜವಾಗ್ಲೂ ನೈನಿಗೆ ವಿಶಾಲ್ಗೆ ಗಾಯತ್ರಿ ದೇವಿ ಆಂಟಿ ಕಾಣಿಸ್ತಾರ? ಏನೋ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆ ಕೆಡ್ತಾ ಇದೆ.
ಗಾಯತ್ರಿ ದೇವಿ ಆಂಟಿ ಜೊತೆ ನೈನಿ ಹೇಗೆ ಮಾತಾಡ್ತಾಳೆ? ಏನ್ ನಡೀತಾ ಇದೆ ಇಲ್ಲಿ? ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಅಕ್ಕ ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಮೈಂಡಲ್ಲಿ ತುಂಬಾನೇ ಡೌಟ್ಸ್ ಇದೆ ನೈನಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಯಾವ್ದ್ರ ಬಗ್ಗೆ ಅಕ್ಕ? ವಿಶಾಲ್ ರೂಮಲ್ಲಿರೋ ಆ ಹೂಗಳನ್ನೇ ಡಾಕ್ಟರ್ ಟೆಸ್ಟ್ ಮಾಡಬೇಕು ಅಂತ ಯಾಕೆ ತಗೊಂಡು ಹೋದ್ರು? ಏನೋ ಅಕ್ಕ, ನನ್ಗೂ ಏನೂ ತೋಚ್ತಿಲ್ಲ. ಆ ಹೂಗಳಿಂದೆ ಯಾವುದೋ ದೊಡ್ಡ ಪ್ಲಾನ್ ಮತ್ತೆ ಕುತಂತ್ರ ಇದೆ ಅಂತ ನನಗೆ ಯಾಕೋ ಸಂದೇಹ ಬರ್ತಿದೆ ನೈನಿ. ಯಾವ ಥರ ಕುತಂತ್ರ ಅಕ್ಕ? ಅಮೋರೆ, ಅಮೋರೆ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ. ನಾನು ಯಾಕೆ ನಿಮ್ಮನ್ನು ಕ್ಷಮಿಸ್ಬೇಕು? ತಪ್ಪು ಮಾಡ್ಬಿಟ್ಟು ಆ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ ಮೇಲೆ ಕ್ಷಮಿಸು ಅಂತ ಕೇಳ್ಬೇಕಲ್ಲಮ್ಮ. ಅಷ್ಟಕ್ಕೂ ನೀವ್ ಏನ್ ತಪ್ಪು ಮಾಡಿದೀರಾ? ಯಾಕೆ ಪಶ್ಚಾತ್ತಾಪ ಪಡ್ತಿದ್ದೀರಾ? ಈಗ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ ನೀವು? ಆವತ್ತು ನಿಮ್ಮ ಕೈಗೆ ಒಂದು ತಾಯ್ತ ಕಟ್ಟಿದ್ನಲ್ಲಮ್ಮ. ತಾಯ್ತ ಕಟ್ಟಿದ್ರೆ ಏನಾಗುತ್ತೆ? ಅದಕ್ಕೆ ಕ್ಷಮಾಪಣೆ ಯಾಕೆ ಕೇಳಬೇಕು? ಅದರಿಂದ ನಿನ್ಗೆ ಯಾವುದೇ ರೀತಿ ಒಳ್ಳೇದಾಗಲ್ಲ, ನಿಮಗೆ ನಷ್ಟ ಆಗುತ್ತೆ. ಏನು? ಆ ತಾಯ್ತದಿಂದ ನನಗೆ ನಷ್ಟ ಆಗುತ್ತಾ? ಹೌದಮ್ಮ, ದುಡ್ಡಿಗೆ ಆಸೆ ಪಟ್ಟು ಎಲ್ಲ ಮುಂಗೆ ಕೋಪ ಬರುತ್ತೆ ಅಂತ ಗೊತ್ತಿದ್ರು ಕೂಡ ನಿಮ್ಗೆ ಆ ತಾಯ್ತ ಕಟ್ಟಿದೆ. ಅದರಿಂದನೇ ಅನ್ಕೋತೀನಿ ಆ ಮಹಾತಾಯಿ ನನ್ನ ಮಗ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ಲಮ್ಮ. ಅಯ್ಯೋ ಪಾಪ. ಅಯ್ಯೋ ನೈನಿ, ಇವ್ರು ನಿಂಗೆ ದ್ರೋಹ ಮಾಡಿದ್ರೆ ನೀನು ಅಯ್ಯೋ ಪಾಪ ಅಂತ ಹೇಳ್ತಿದ್ಯಲ್ಲ. ಅವ್ರ ಮಗನ್ಗೆ ಮೈ ಹುಷಾರಿಲ್ವಂತಲ್ಲ ಅಕ್ಕ? ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಟು ನಿಮ್ಮ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ಆ ಮಹಾತಾಯಿ ಕರುಣೆಯಿಂದ ನನ್ನ ಮಗ ಮೊದಲ ಥರ ಆಗ್ತಾನೆ ಅನ್ನೋ ಆಸೆಯಿಂದ ಬಂದಿದ್ದೀನಮ್ಮ. ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು. ಅಯ್ಯೋ ನಿಂತ್ಕೊಳ್ಳಿ. ನೀವು ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀರಾ? ವಯಸ್ಸಲ್ಲಿ ನನಗಿಂತ ದೊಡ್ಡೋರಲ್ವಾ? ನೀವು ಕಾಲ್ಗೆಲ್ಲ ಬೀಳ್ಬಾರ್ದು. ಹೇಳಿ ಮೇಲೆ. ಮಾಡಿರೋ ಪಾಪನ ಕಳ್ಕೊಳ್ಳೋದಿಕ್ಕೆ ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನಿದೆಯಮ್ಮ? ಅಮ್ಮ, ಇದನ್ನು ತಗೊಳ್ಳಿ, ನಿಮ್ಮ ದುಡ್ಡನ್ನು ನೀವೇ ಇಟ್ಕೊಳ್ಳಿ. ಆಗಲೇ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗೋದು. ಆ ದುಡ್ಡನ್ನ ನಾನು ಕೊಟ್ಟಿಲ್ವಲ್ಲ, ಅದನ್ನ ಕೊಟ್ಟವ್ರಿಗೆ ಕೊಟ್ಬಿಡಿ. ಅವರೆಲ್ಲೂ ಕಾಣಿಸ್ತಾ ಇಲ್ಲಮ್ಮ, ನೀವೇ ಕೊಟ್ಬಿಡಿ. ಅದ್ ಹೇಗ್ ಸರಿ ಹೋಗುತ್ತೆ? ಈ ದುಡ್ಡನ್ನ ನಿಮಗೆ ಯಾರು ಕೊಟ್ರೋ ಅವ್ರಿಗೆ ಇದನ್ನ ವಾಪಸ್ ಕೊಡ್ಬೇಕು. ಆಗ ನಿಮ್ ದೇವ್ರು ನಿಮ್ಮನ್ನ ಕ್ಷಮಿಸ್ತಾರೆ. ಅದು ನಿಜನೇ ತಾಯಿ. ಯಾರೋ ಮನೇಲಿರೋರೇ ನಿನಗೆ ದುಡ್ಡು ಕೊಟ್ರು ಅಂತ ಹೇಳಿದ್ರಲ್ಲ, ಅವರು ಮನೇಲೇ ಇದ್ದಾರೆ. ಹೋಗಿ ಕೊಟ್ ಬನ್ನಿ, ಹೋಗಿ. ಸರಿ ಆಯ್ತು. ಬಾ ನೈನಿ, ಆ ದುಡ್ಡನ್ನ ಕೊಟ್ಟವ್ರು ಯಾರು ಅಂತ ನೋಡೋಣ ಬಾ. ಅಮೋರೆ, 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 ಅಮೋರೆ. ಅಮೋರೆ, ಇವನ್ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಅದು ಅಲ್ಲದೆ ಡೈರೆಕ್ಟಾಗಿ ಮನೆಯೊಳಗೆ ಬಂದ್ಬಿಟ್ಟಿದ್ದಾನೆ. ಅಮೋರೆ, ಇಲ್ಲಿಗೆ ಯಾಕೆ ಬಂದೆ? ನಿಮ್ಮನ್ನ ನೋಡಕ್ಕೆ ಬಂದಮ್ಮ.
ನನ್ನನ್ನ ಯಾಕೆ ನೋಡಕ್ ಬಂದೆ? ನೀ ನನ್ನ ಚಿಕ್ಕಪ್ಪನ ಮಾವನ? ಅದು ಹಾಗಲ್ಲಮ್ಮ, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಂದಮ್ಮ. ಯಾವ ತಪ್ಪು? ಏನ್ ಪ್ರಾಯಶ್ಚಿತ? ಆವತ್ತು ಅವ್ರಿಗೆ ತಾಯ್ತಾ ಕಟ್ಟಿದ್ನಲ್ಲಮ್ಮ, ಅದೇ ನಾನು ಮಾಡಿದ ತಪ್ಪು. ನೀವು ಕೊಟ್ಟಿರೋ ದುಡ್ಡನ್ನ ಮತ್ತೆ ವಾಪಸ್ ಕೊಟ್ರೆ ಅದೇ ನಾನು ಮಾಡ್ಕೊಳ್ಳೋ ಪ್ರಾಯಶ್ಚಿತ. ತಗೊಳ್ಳಮ್ಮ, ನಿನ್ ದುಡ್ಡನ್ನ ತಗೊಳ್ಳಿ. ನಿಂದೊಳ್ಳೆ ಕಾಟ ಆಯ್ತಲ್ಲ. ನಾನು ಏನಾದ್ರೂ ನನ್ನ ದುಡ್ಡು ಕೇಳಿದ್ನಾ? ಇದು ಪಾಪ ದುಡ್ಡಮ್ಮ. ಇದು ನನ್ನ ಕೈಲಿದ್ರೆ ನನ್ಗೆ ಯಾವತ್ತೂ ಒಳ್ಳೇದಾಗಲ್ಲ. ಅದಕ್ಕೆ ನಿನ್ ದುಡ್ಡನ್ನ ನಿನಗೆ ವಾಪಸ್ ಕೊಡಕ್ ಬಂದೆ. ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ಸರಿ ಸರಿ, ಇವಾಗ ಹೋಗು. ಬೇರೆಯವ್ರು ನಿನ್ನ ನೋಡಕ್ ಮುಂಚೆ ಇಲ್ಲಿಂದ ಹೊರಡು. ಹೋಗು. ಆಯ್ತಮ್ಮ, ಹೋಗು. ಈ ಮುಳ್ಮೀನ್ನ ಚೆನ್ನಾಗಿ ಹಿಂಡಿ ಹಿಪ್ಪೆ ಮಾಡಿ ಪಾತ್ರೆ ತಿಕ್ದಂಗೆ ತಿಕ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಅಬ್ಬಾ ಅಬ್ಬಬ್ಬಾ, ಎಷ್ಟು ಮೋಸ ಮಾಡ್ತಿದ್ದಾಳೆ. ಹಾಗಾದ್ರೆ ತಾಯ್ತಾನ ಈ ಜಾಸ್ಮಿನ್ ನಮ್ಮೋರೆ ನನಗೆ ಕಟ್ಟು ಅಂತ ಹೇಳಿದ್ರು ಅನ್ಸುತ್ತೆ. ಅದಕ್ಕೆ ಇವರು ನನಗೆ ಕಟ್ಟಿದ್ದಾರೆ. ಅದರಿಂದ ನನಗೇನು ನಷ್ಟ ಆಯ್ತು? ಹೌದೌದು, ಆ ತಾಯ್ತದಿಂದ ನನಗೆ ದೊಡ್ಡ ಹಾನಿನೇ ಆಯಿತು. ವಿಶಾಲ್ ಯಜಮಾನ್ರಿಗೆ ಇಷ್ಟ ದೊಡ್ಡ ಅಪಾಯ ಆದ್ಮೇಲೂ ಖಂಡಿತವಾಗ್ಲೂ ಗಾಯತ್ರಿ ಅಮ್ಮೋರು ಈ ವಿಷಯನ ಹೇಳಕ್ಕೆ ನನ್ನ ಹತ್ರ ಬಂದಿರೋರು. ಆದ್ರೆ ಅವ್ರು ಬರಲಿಲ್ಲ. ಅಂದ್ರೆ ಈ ತಾಯ್ತದಿಂದನೇ ಅಮ್ಮೋರು ನನಗೆ ಕಾಣಿಸಿಲ್ಲ ಅನ್ಸುತ್ತೆ. ನೈನಿ, ಅಮ್ಮ ನೈನಿ. ನೈನಿ, ನೈನಿ, ನಿನ್ನೆ ಏನ್ ನೈನಿ ಇದು? ನನಗ ಆ ಮುಳ್ಮೀನ್ ಮೇಲೆ ಕೊತ ಕೊತ ಅಂತ ಕುದಿಯೋಷ್ಟು ಕೋಪ ಬರ್ತಾ ಇದ್ರೆ ನೀನ್ ಮಾತ್ರ ಹೇಗಿಷ್ಟು ಕೂಲ್ ಆಗಿದ್ಯಾ? ಆ ಜಾಸ್ಮಿನ್ ನಮ್ಮವರು ಇಂಥ ಕೆಲಸ ಮಾಡ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಬುಡ್ಬುಡ್ಕೆಗೆ ದುಡ್ಡು ಕೊಟ್ಟು ನನಗೆ ತಾಯ್ತಾ ಕಟ್ಸಿದ್ದಾರೆ. ಈ ಕೋಪ ಸಾಕಾಗಲ್ಲ ನೈನಿ, ಇನ್ನೂ ಗಟ್ಟಿಯಾಗಿರ್ಬೇಕು, ಇನ್ನೂ ಕೋಪ ಜಾಸ್ತಿ ಬರ್ಬೇಕು. ಇವಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನಗೆ ಇನ್ನೊಂದು ನಿಜಾನು ಗೊತ್ತಾಗ್ತಿದೆ ನೈನಿ. ಏನಕ್ಕ ಅದು? ವಿಶಾಲ್ ರೂಮಲ್ಲಿದ್ದ ಆ ಹೂಗಳ ಬಗ್ಗೆನೂ ನನಗೆ ತುಂಬಾನೇ ದೊಡ್ಡ ಸಂದೇಹ ಇದೆ. ನನಗ್ ಗೊತ್ತಿಲ್ದೇನೆ ಆ ಹೂಗಳನ್ನ ತೆಗೆದು ಬೇರೆ ಹೂಗಳನ್ನ ಇಟ್ಟಿದ್ದಕ್ಕೆ ಯಾವುದೇ ದೊಡ್ಡ ತೊಂದರೆ ಆಗ್ಲಿಲ್ಲ. ಆದ್ರೆ ಇವ್ರಿಟ್ಟಿದ್ದ ಹೂಗಳೇ ಅಲ್ಲಿದ್ದಿದ್ರೆ ಖಂಡಿತವಾಗ್ಲೂ ವಿಶಾಲ್ಗೆ ಏನೋ ದೊಡ್ಡ ತೊಂದರೆನೇ ಆಗ್ತಿತ್ತು. ಅದಷ್ಟು ಈ ಮುಳ್ಮೀನ್ದೇ ಕೆಲ್ಸ. ಹೀಗೆ ತಿಂದ ಮನೆಗೆ ದ್ರೋಹ ಬಗೆಯುವಂತ ದುಷ್ಟರು ಇನ್ ಮುಂದೆ ಅವರನ್ನ ಈ ಮನೇಲಿರೋದಕ್ಕೆ ಬಿಡಬಾರ್ದು ನೈನಿ. ಹೌದು ಅಕ್ಕ, ನೀವು ಹೇಳಿದ್ದು ನಿಜಾನೇ. ವಿಷಯ ಗೊತ್ತಾದ್ಮೇಲೆ ಕೂಡ ಜಾಸ್ಮಿನ್ ನಮ್ಮವ್ರನ್ನ ಕ್ಷಮಿಸಿ ಸುಮ್ಮನಿರ್ಬಾರ್ದು. ನಡೀರಿ. ಜಾಸ್ಮಿನ್, ಜಾಸ್ಮಿನ್, ಏನು ಮರ್ಯಾದಿಲ್ದೆ ಹಾಕರಿತಿದ್ಯಾ? ಮರ್ಯಾದೆನಾ? ನಿನಗೇನ್ ಮರ್ಯಾದೆ ಕೊಡೋದು? ಮನುಷ್ಯ ಪ್ರಾಣ ತೆಗಿಯೋ ನಿನ್ನಂಥವಳನ್ನ ಕೂಡ್ಸಿ ಮರ್ಯಾದೆ ಕೊಟ್ಟು ಮಾತಾಡೋದಲ್ಲ, ಮನೆಯಿಂದ ಆಚೆ ದಬ್ಬೇಕು. ಯಾಕೆ ವಿಶಾಲ್ ಯಜಮಾನ್ರನ್ನ ಸಾಯಿಸಕ್ ನೋಡ್ದೆ? ಏನ್ ನೈನಿ, ಜಾಸ್ಮಿನ್ ವಿಶಾಲ್ನ ಸಾಯಿಸೋದು ಅಂದ್ರೆ ಏನು? ನಿನಗ್ ಹುಚ್ಚಿಡ್ದಿದ್ಯಾ? ಹುಚ್ಚುಚ್ಚಾಗಲ್ಲ ದುರ್ದು ಆಂಟಿ, ಇದೇ ನಡೆದಿರೋ ಸತ್ಯ. ಹೌದು ಅಮ್ಮೋರೆ, ಈ ಜಾಸ್ಮಿನ್ ಕಣ್ಣು ಕಾಣಿಸೋಷ್ಟು ಒಳ್ಳೆವಳಲ್ಲ. ಮನ್ಸಲ್ಲೆಲ್ಲ ಕೆಟ್ಟ ಕುತಂತ್ರಗಳೇ.
ನಯನಿ, ನೀನ್ ಹೇಳ್ತಿರೋ ಮಾತಿಗೆ ನಿನ್ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಸಾಕ್ಷಿ ಇಲ್ದೆ ಯಾಕೆ ಆಪಾದನೆ ಹೊರಿಸ್ತಿದ್ಯಾ? ನೈನಮ್ಮಂಗೆ ಬೆಳಗ್ಗೆನೆ ಯಾವ್ದೋ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು. ಪರಶುಮಾವ, ನಿಮ್ಮಂತ ಕೆಲಸ ಕಾರ್ಯ ಇಲ್ದೇ ಇರೋರ್ಗೆ ಬೆಳಗ್ಗೆ ಕೆಟ್ಟ ಕನ್ಸ್ ಬೀಳುತ್ತೆ ಹೊರತು ನೈನಿಗೆ ಕೆಟ್ಟ ಕನ್ಸ್ ಬೀಳ್ಬೇಕು? ನಾನು ಕೆಲ್ಸ ಇಲ್ದೆ ತಿನ್ಕೊಂಡ್ ಕೂತಿದ್ದೀನಿ ಅಂತ ಡೈರೆಕ್ಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಬಿಡು. ಏನು ಮಾತಾಡ್ತಿಲ್ಲ, ನಾನ್ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಂತ ನನ್ ಮೇಲೆ ಆರೋಪ ಹೊರಿಸ್ತಿದ್ಯಾ? ಆರೋಪ ಅಲ್ಲ, ನಿಜಾನೇ. ನಿಜಾನಾ? ಯಾವ ನಿಜ? ಎಲ್ಲಿ? ಒಂದ್ ಹೇಳು ನೋಡೋಣ. ಒಂದು ನಿಜ ಏನು ದುರ್ದು ಆಂಟಿ, ನೂರು ನಿಜಗಳನ್ನ ಹೇಳ್ತಾಳೆ. ಈ ಮುಳ್ಮೀನ್ ಕುತಂತ್ರಗಳು ಅಷ್ಟೊಂದಿದೆ. ವಿಶಾಲ್ ಯಜಮಾನ್ರ ಕೋಣೆಯಲ್ಲಿ ಹೂ ಇಟ್ಟಿದ್ದು ನಾನೇ ಆದ್ರೂ ಅದ್ರ ಮೇಲೆ ವಿಷ ಹಾಕಿದ್ದು, ಆ ವಿಷದಿಂದ ಯಜಮಾನ್ರನ್ನ ಸಾಯ್ಸಕ್ ಹೊರಟಿದ್ದು ನೀನೇ ಅಲ್ವಾ? ಏಯ್, ಏನ್ ನೈನಿ, ಏನ್ ಮಾತಾಡ್ತಿದೀಯಾ? ನಿಜ ಹೊರಗೆ ಬಂದ ತಕ್ಷಣ ನೀನ್ ಯಾಕೆ ಹೀಗೆ ಭಯ ಪಡ್ತಿದ್ಯಾ? ನನಗೂ ಅರ್ಥ ಆಗ್ತಾ ಇದೆ. ಆ ಹೂವಿಂದ ಆರೋಪ ನಿನ್ಮೇಲೆ ಬರುತ್ತೆ ಅನ್ನೋ ಭಯದಲ್ಲಿ ಆರೋಪ ನನ್ಮೇಲೆ ಹೊರಸಕ್ ಟ್ರೈ ಮಾಡ್ತಿದೀಯಲ್ವಾ? ಏನ್ ಜಾಸ್ಮಿನ್, ಇವ್ರು ಹೇಳ್ತಿರೋದೇನು? ನೀನು ವಿಶಾಲ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಯಾ? ನೀವು ಕೂಡ ಏನ್ ಆಂಟಿ, ಇಂಥ ತಿಳುವಳಿಕೆ ಇಲ್ದಿರೋರು ಹೀಗ್ ಮಾತಾಡ್ತಿದ್ರೆ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ತಿಳಿದಿರೋರು, ಅಮೆರಿಕದಿಂದ ಬಂದಿರೋರು, ನೀವ್ ಹೀಗ್ ಮಾತಾಡಕ್ ಹೇಗ್ ಸಾಧ್ಯ? ಹೌದು ಜಾಸ್ಮಿನ್, ಕರೆಕ್ಟೇ. ಈ ಹಾಸಿನಿ ನೈನಿ ಇಬ್ರು ಸೇರಿ ಎಲ್ರನ್ನೂ ಯಾಮಾರ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾಮಾರ್ಸೋದಕ್ಕಲ್ಲ ದುರ್ದು ಆಂಟಿ, ಮಲ್ಗಿರೋ ನಿಮ್ಗೆಲ್ಲರನ್ನೂ ನಾವ್ ಎಬ್ಬಿಸ್ತಾ ಇದ್ದೀವಿ. ಈ ಜಾಸ್ಮಿನ್ ನಮ್ ಕಣ್ಣಿಗೆ ಕಾಣೋಷ್ಟು ಮುಗ್ದೆ ಅಲ್ಲ. ಇವತ್ತು ವಿಶಾಲಕ್ ಬೆನ್ನು ಚೂರಿ ಹಾಕ್ದೋಳು ನಾಳೆ ಒಂದಿನ ನಿಮ್ಮೆಲ್ಲರಿಗೂ ಚೂರಿ ಹಾಕ್ತಾಳೆ. ಹಾಸಿನಿ ಸಿಸ್ಟರ್, ನನ್ ಮೇಲೆ ಇಲ್ದಿರೋ ಆರೋಪ ಹೊರಿಸ್ತಾ ಇದ್ದೀರಾ. ಏನು ಆರೋಪನ? ಸರಿ, ನಾನೊಂದು ಕೇಳ್ತೀನಿ, ಹೇಳು. ಏನು? ನೀನ್ ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಬುಡ್ಬುಡ್ಕೆ ಅವನಿಗೆ ದುಡ್ಡು ಕೊಟ್ಟು ನನಗೆ ತಾಯ್ತಾ ಕಟ್ಟು ಅಂತ ಯಾಕೆ ಹೇಳ್ದೆ? ಏನು? ಬುಡ್ಬುಡ್ಕಿ ಅವನಿಗೆ ದುಡ್ಡು ಕೊಟ್ಟು ನಿನಗೆ ತಾಯ್ತಾ ಕಟ್ಸದ್ಲಾ? ಹೌದು ಮಾವ, ಈ ಮುಳ್ಮೀನು ದುಡ್ಡು ಕೊಟ್ಟು ಹಾಗೆ ಪ್ಲಾನ್ ಮಾಡಿದ್ಲು. ಅಷ್ಟಕ್ಕೂ ಈ ಮನೇಲಿ ಏನ್ ನಡೀತಾ ಇದೆ? ಯಾಕಮ್ಮ ಜಾಸ್ಮಿನ್, ಯಾಕೆ ನೀನು ಈ ತರ ಕೆಲಸ ಮಾಡ್ತಾ ಇದೀಯಾ? ನನಗೇನು ಗೊತ್ತಿಲ್ಲ ಅಜ್ಜಿ. ಇವ್ರು ಬೇಕು ಅಂತಾನೆ ನನ್ನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಬುಡ್ಬುಡ್ಕೆ ಅವನಿಗೆ ದುಡ್ಡು ಕೊಡೋದಂದ್ರೆ ಏನು? ನಾನ್ ಸೆನ್ಸ್. ಇದೆಲ್ಲ ಸುಳ್ಳು. ಓಹೋ, ಹೌದಾ? ನೀನ್ ಬುಡ್ಬುಡ್ಕೆ ಅವನಿಗೆ ದುಡ್ಡು ಕೊಟ್ಟು ತಾಯ್ತಾ ಕಟ್ಟು ಅಂತ ಹೇಳ್ದೆ ಹೋಗಿದ್ದಿದ್ರೆ ಈಗ ಯಾಕೆ ಬಂದಿದ್ದಾರೆ? ಮತ್ತೆ ಯಾಕೆ ಆ ದುಡ್ಡನ್ನು ವಾಪಸ್ ಕೊಡ್ತಿದ್ದಾರೆ? ಈ ಜಾಸ್ಮಿನ್ ಯಾಕೋ ಸಿಕ್ಕಾಕೋತಾಳೆ ಅನ್ಸುತ್ತೆ ಅಕ್ಕ. ಈ ಜಗಳ ಹೀಗೆ ಮುಂದುವರೆದ್ರೆ ಜಾಸ್ಮಿನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಬುಡ್ಬುಡ್ಕೆ ಅವರು ಬಂದ್ರೇನು? ನಾವ್ಯಾರು ನೋಡ್ಲೇ ಇಲ್ವಲ್ಲ. ಹೌದಾ? ಒಂದ್ ನಿಮಿಷ ತಡೀರಿ, ಅವನಿಲ್ಲೇ ಎಲ್ಲ ಹೊರಗಿರ್ಬೇಕು. ಬೇಕಾದ್ರೆ ಅವನನ್ನು ಕರೆಸಿ ನಿಜಾನೆಲ್ಲ ಕಕ್ಕಿಸ್ತೀನಿ. ಆ ಬುಡ್ಬುಡ್ಕೆ ಅವನು ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂದಿದ್ದಕ್ಕೆ ದುಡ್ಡು ಕೊಟ್ಟೆ. ಅಬ್ಬಬ್ಬಾ ಮುಳ್ಮೀನು, ಸರಿಯಾಗಿ ಸಿಕ್ ಹಾಕೊಂಡೆ. ಇಷ್ಟೊತ್ತು ದುಡ್ಡೇ ಕೊಟ್ಟಿಲ್ಲ ಅಂದೆ, ಇವಾಗ ದುಡ್ಡು ಕೊಟ್ಟೆ ಅಂತಿದ್ಯಾ? ನೋಡಿದ್ರ ದಾರಿಲ್ ಹೋಗೋ ದಾಸ ಹೆಂಗೆ ಜೀವನ ಮಾಡೋ ಕಷ್ಟ ಆಗ್ತಿದೆ ಅಂತ ದುಡ್ಡು ಕೊಟ್ಲಂತೆ ಮುಳ್ಮೀನು. ಸುಳ್ಳು ಹೇಳಿದ್ರು ಅದನ್ನ ನಂಬೋ ತರ ಇರ್ಬೇಕು. ಹೀಗೆ ಅಡ್ಡದಿಡ್ಡಿಯಾಗಿ ಹೇಳ್ಬಾರ್ದು ಮುಳ್ಮೀನು. ಅಂದ್ರೆ ಬುಡ್ಬುಡ್ಕೆ ಅವನಿಂದ ನೈನಿ ಕೈಗೆ ತಾಯ್ತಾ ಕಟ್ಸಿರೋದು ನಿಜ ಅಂತ ಆಯ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ವಿಶಾಲ್ ರೂಮ್ನಲ್ಲಿ ಹೂನಿಟ್ಟು ಅವನ ಸಾಯಿಸ್ಬೇಕು ಅನ್ಕೊಂಡಿದ್ದು ನಿಜಾನಾ? ಅಂದ್ರೆ ಜಾಸ್ಮಿನ್, ನೀನು ನನ್ನ ಅಳಿಯನ್ನ ಸಾಯಿಸ್ಬೇಕು ಅನ್ಕೊಂಡ್ಯಾ? ನೀನ್ ಏನೇ ಮಾಡಿದ್ರು ನಾನು ಕ್ಷಮಿಸ್ತೀನಿ, ಆದ್ರೆ ನನ್ನ ಅಳಿಯನ್ ಸುದ್ದಿಗೆ ಬಂದ್ರೆ ಮಾತ್ರ ನಾನು ಖಂಡಿತ ಕ್ಷಮಿಸಲ್ಲ. ನಿನ್ನಂಥವ್ರು ಈ ಮನೆಯಲ್ಲಿರೋದಕ್ಕೆ ಅರ್ಹತೆ ಕೂಡ ಇಲ್ಲ. ಮೊದಲು ಇವಳನ್ನ ಈ ಮನೆಯಿಂದ ಆಚೆ ಕಳಿಸಿ. ಹೌದು, ಪಕ್ಕದಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕ್ತಾರೆ. ಇಂಥವ್ರ ಬಗ್ಗೆ ಗೊತ್ತಾದ ಮೇಲೂ ಇನ್ನೂ ಇವ್ರನ್ನ ಮನೆ ಒಳಗಡೆ ಇಟ್ಕೊಂಡ್ರೆ
ಮುಂದೆ ಇನ್ನೂ ಏನೇನು ಅಪಾಯ ಕಾದಿದೆಯೋ ಗೊತ್ತಿಲ್ಲ. ಮೊದಲು ಇವಳನ್ನು ಹೊರಗಡೆ ಹಾಕಿ.